ಮೊದಲಿಗೆ ಗ್ರೀನ್‌ಸ್ಟೋನ್ ಸಾಫ್ಟ್‌ವೇರನ್ನು ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತಂದರೆ, ಫಸ್ಟು ಡೌನ್ಲೋಡ್ ಮಾಡಿರುವಂಥ ಗ್ರೀನ್‌ಸ್ಟೋನನ್ನು ಓಪನ್ ಮಾಡ್ಕೋಬೇಕು. ನೆಕ್ಸ್ಟ್ ಈ ರೀತಿ ಓಪನ್ ಆಗುತ್ತೆ. ಫಸ್ಟ್ ಟು ಸೆಲೆಕ್ಟ್ ಈಗ ಇನ್ಸ್ಟಾಲ್ ಮಾಡ್ತಾ ಇರುವಂಥ ರೀತಿ ಫಸ್ಟ್ ಟು ಸೆಲೆಕ್ಟ್ ದ ಇಂಗ್ಲೀಷ್ ಲ್ಯಾಂಗ್ವೇಜ್. ನೆಕ್ಸ್ಟ್ ಕ್ಲಿಕ್ ನೆಕ್ಸ್ಟ್, ಅಕ್ಸೆಪ್ಟ್ ದಿ ಸಾಫ್ಟ್ವೇರ್ ಲೈಸೆನ್ಸ್, ಅಕ್ಸೆಪ್ಟ್. ಇಲ್ಲಿ ಲೊಕೇಶನ್ ಇದೆ, ಅದನ್ನು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ನೆಕ್ಸ್ಟ್. ಇಲ್ಲಿ ಎನೇಬಲ್ ಅಡ್ಮಿನ್ ಪೇಜಸ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ. ಇದು ಆಪ್ಷನಲ್, ಇದನ್ನು ತಗೊಳ್ಳೋದ್ರೆ ತಗೋಬೋದು ಅಥವಾ ಕ್ಲಿಕ್ ನೆಕ್ಸ್ಟ್ ಅಂತಾದರೂ ಕೊಡ್ಬೋದು. ಅಡ್ಮಿನ್ ಪಾಸ್ವರ್ಡ್ ನಾನು ಇಲ್ಲಿ ಲೈಬ್ರರಿ ಅಂತ ಕೊಡ್ತಾ ಇದ್ದೀನಿ. ಕ್ಲಿಕ್ ನೆಕ್ಸ್ಟ್. ಶೋ ದಿ ಡೀಟೇಲ್ಸ್ ಅಂದರೆ ಇಲ್ಲಿರುವಂಥ 7 ಪಾಯಿಂಟ್ಸ್ ಕೂಡ ಇನ್ಸ್ಟಾಲ್ ಆಗಬೇಕು. ಅಲ್ಲಿ ಶೋ ದಿ ಡೀಟೇಲ್ಸ್ ಹತ್ರ ಕ್ಲಿಕ್ ಮಾಡಿದ್ರೆ ಇದರ ಡೀಟೇಲ್ಸ್ ಎಲ್ಲನೂ ಶೋ ಮಾಡುತ್ತೆ. ಪಕ್ಕದಲ್ಲಿ ಎರರ್ಸ್ ಅಂತ ಕ್ಲಿಕ್ ಮಾಡಿದ್ರೆ ಎಲ್ಲ ಎರರ್ಸು ಇರುತ್ತೆ. ಆಫ್ಟರ್ ದಿ ಕಂಪ್ಲೀಷನ್ ಆಫ್ ದಿ ಇನ್ಸ್ಟಾಲೇಷನ್ ಕ್ಲಿಕ್ ದಿ ರಿಫ್ರೆಶ್ ಆ್ಯಂಡ್ ಗೋ ಟು ದಿ ಮೆನು ಟು ಸರ್ಚ್ ದಿ ಗ್ರೀನ್‌ಸ್ಟೋನ್. ಗೋ ಟು ದಿ ಲೈಬ್ರರಿಯನ್ ಇಂಟರ್ಫೇಸ್ GLI. ಈಗ ಈ ರೀತಿ ಬರುತ್ತೆ ಟ್ಯಾಬು. ಇದನ್ನು ನಾವು ಕ್ಲೋಸ್ ಮಾಡ್ಕೋಬಾರ್ದು, ಮಿನಿಮೈಸ್ ಮಾಡಿ ಇಟ್ಕೋಬೇಕು. ಇಲ್ಲಿ ಏನೇನು ಟ್ಯಾಬ್ಸ್ ಬರುತ್ತೋ ಅದನ್ನೆಲ್ಲ ಮಿನಿಮೈಸ್ ಮಾಡಿ ಇಟ್ಕೋಬೇಕು. ಇದು ಬ್ಯಾಕಲ್ಲಿ ರನ್ ಆಗ್ತಾ ಇರಬೇಕು, ಇದನ್ನು ಯಾವುದೇ ಕಾರಣಕ್ಕೂ ಕ್ಲೋಸ್ ಮಾಡಬಾರ್ದು. ನೆಕ್ಸ್ಟ್ ಈ ರೀತಿ ಓಪನ್ ಆಗುತ್ತೆ. ದಿಸ್ ಈಸ್ ದ ಗ್ರೀನ್‌ಸ್ಟೋನ್ ಲೈಬ್ರರಿಯನ್ ಇಂಟರ್ಫೇಸ್.